ಎರಡು ಸಲ ಕಂಟಿನ್ಯೂ ಹಾಕಿ ಬಂದೆ. ಈ ಸಲ ಕಡಿಬೇಕಂತ ಎಲ್ಲೆಲ್ಲಿದು ರೊಕ್ಕ ಬಂತು. ಕೊಡೋನು ಎಲ್ಲ ಡಾಬಾಗಳು ಫುಲ್, ದಾರು ಅಂಗಡಿ ಫುಲ್. ಯಾರ್ಯಾರು ಬೋರ್ ತೋಟ ಹೊಡ್ಕೊಂಡಿಲ್ಲ, ಬೋರ್ ಹೊಡ್ಕೊಂಡ್ರು, ಪಂಪ್ಸೆಟ್ ಕೂಡ್ಸಿದ್ರು, ಹೊಸ ಕಾರ್ ತಗೊಂಡ್ರು. ಆದ್ರೆ ಮಂದಿ ಮಾತ್ರ ನನಗೆ ಊಟ. ಈ ಸಲ ಗ್ಯಾರಂಟಿ ಇರ್ತಾವ್ರಿ. ಯಾಕಂದ್ರ ಇಲೆಕ್ಷನ್ ಪ್ರಚಾರಕ್ಕೆ ಹೋಟೆಲ್ ಬಿಜಾಪುರದಾಗ ಅವ ಆರ್ಸಿ ಬಂದವ್ರಿಗೆ ಹೇಳಕತ್ತಿದ್ ಹಿಂಗ ಹಿಂಗ. ಮನೆ ಇಲೆಕ್ಷನ್ ಪೆಟಿಷನ್ ಹಾಕಿದ ಹೈಕೋರ್ಟ್ನಾಗ ₹1,00,000 ದಂಡ ಹಾಕಿ ಡಿಸ್ಮಿಸ್ ಮಾಡ್ಬೇಕು. ನಾನೇನೋ ಡೂಪ್ಲಿಕೇಟ್ ವೋಟ್ ಮಾಡ್ಸಿದ. ನೀವೆಷ್ಟು ಮಾಡ್ಸಿದ್ ಗೊತ್ತಲ್ಲ? 25,000 ವೋಟ್ ಡೂಪ್ಲಿಕೇಟ್ ಮಾಡಿದ್ದೀವಿ. ನೀವು ಹುಷಾರಿನ 18 ಆಗೋಕ್ಕಿಂತ ಮೊದಲೇ ನೀವು ವೋಟರ್ ಸಾಕ್ರಿ. ಬಿಜಾಪುರ ಯಾವಾಗಲೂ ಛತ್ರಪತಿ ಶಿವಾಜಿ ಮಹಾರಾಜ ಭಗವಾನ್ ಹಾಕ್ಬೇಕು. ನೀನ್ ಯಾರು ಹೇಳಿದ್ರೆ ಆದಿಶಯ ರೋಡ್ ಇಟ್ಟಿರ್ತೀನಿ ಅಂದಾರ. ನಾವೇನು ಆದಿಶಯ ರೋಡ್ ಇಡ್ಲಾಕ ನಾವೇನು ಬಿಡುವುದಿಲ್ಲ. ಔರಂಗಜೇಬ್ ಹೆಸರಲ್ಲಿ ಇಟ್ಟಿದ್ರೆ ಆಲಂಗಿರಿ ರೋಡ್ ಅಂತ ಹೇಳೋದು. ಯಾವುದೋ ಬಸ್ ಸ್ಟ್ಯಾಂಡ್ ಮಗ್ಗಲಿಕ್ಕಿಲ್ಲ. ಅದನ್ನು ತೆಗೆದು ನಾನು ಭಾರತ ರತ್ನ ಡಾಕ್ಟರ್ APJ ಕಲಾಂ ಮಾರ್ಗ ಮಾಡಿದೆ. ಯಾರು ಈ ದೇಶದ ಅನ್ನೋದ್ರಿಂದ ನಮ್ಮ ಜೊತೆಗೆ ಇರ್ತಾರ ಅವ್ರು ನಾವು ದೋಸ್ತಿ ಮಾಡ್ತೀವಿ. ಯಾರು ಗದ್ದಾರಿ ಮಾಡ್ತಾರ ಇನ್ನು ಮ್ಯಾಗ ನಾವು ಸಬಕಾ ಸಾಥ್, ಸಬಕಾ ವಿಕಾಸ್, ಸಬಕಾ ಪ್ರಯಾಸ ಇಲ್ಲ. ಹಿಂದೂओं के साथ, हिंदुओं के विकास, ದೇಶದ್ರೋಹಿयों को लाभ. ಇದೆಲ್ಲ ಸಬಕಾ ವಿಕಾಸ್ ಅದನ್ನ ಹಾಕೋದಿಲ್ಲ. ಕಿಸಿದ್ರು ಸುಮ್ಮನೆ ನಂಬರ್ ಹೇಳ್ತಾರೆ. ಏನು ಒಂದು ಓಟ್ ಬೀಳುದಿಲ್ಲ. ನಾನು MP ಎಲೆಕ್ಷನ್ದಾಗ ಉತ್ತರ ಪ್ರದೇಶನಾಗ ಒಂದು ಹಳ್ಳಿ 2,326 ಓಟ್ ಅದಾವ. 100% ಅವರೇ ಅದಾರ. ನಮ್ಮ ನರೇಂದ್ರ ಮೋದಿ 500 ಮನೆ ಕೊಟ್ಟಾರೆ. ಅಲ್ಲಿಂದ ಒಂದೇನು 700 ಗ್ಯಾಸ್ ಕೊಟ್ಟಾರ. ಎಲ್ಲ ತಗೊಂಡಾರ. 2,322 ಓಟ್ನಾಗ BJP ಒಂದು ಓಟ್ ಬಿಟ್ಟಿಲ್ಲ. ಎಲ್ಲ ಗುಲಾಬ್ ಸಿಂಗ್ ಬಿಟ್ಟಾವು. ಇದನ್ನ ನೀವು ತಿಳ್ಕೊಂಡ್ಬೇಡ್ರಿ. ಇಲ್ರಿ ಈಗ ನೋಡ್ರ ಅವ್ರು ಭಾಳ ಚಲೋ ಅದಾರ್ರಿ. ನಮ್ಮ ಅಣ್ತಂಬರಂಗದ ಎಂದೆಂದು ಅಣ್ತಂಬರ ಆಗೋದಿಲ್ಲ. ನೀವು ಅಣ್ತಂಬರಾಗ್ರಿ ಎಲ್ಲರೂ. ಅವ್ರೆಂದು ನೀವು ಅಣ್ತಂಬರ ಆಗೋದಿಲ್ಲ. 50% ಆಗುತ್ತಾನ ಹಮ್ ತುಮ್ ಭಯ ಭಯ. 50% ದಾಟದ್ರಂದ್ರೆ ನಿಮ್ಮನ್ನ ಮೊದಲು ನಿಮ್ಮನ್ನೇ ಹೊಡ್ಯಾರ. ಅದಕ್ಕೆ ಬಂಧುಗಳೇ, ಗಣೇಶನ ಸಂದೇಶ ಏನಪ್ಪ ಅಂದ್ರ, ಇನ್ನು ಮುಂದಿನ ದಿವಸನಾಗ ಹಿಂದೂಗಳು ದೇವ್ರ ಪೂಜಾ ಸಾಮಾನು ತಗೋದು ಎಲ್ಲಿ ತಗೋಬೇಕು? ಹಿಂದೂಗಳಿಗೆ ಅಂಗಡಿಯಾಗ ತಗೋಬೇಕು. ಹಾರ ಎಲ್ಲಿ ತಗೋಬೇಕು? ದೂಧ ಸಿಗಲ್ಲ. ನಮ್ಮ ಕಡೆ ಹೆಣ್ಮಕ್ಳು ಕೂತಿರ್ತಾರೆ. ಈಗ ಹೆಂಗ್ ಕಾಯಿಪಲ್ಲೆ ಬಜಾರ್ ಮಾಡಿಯಲ್ಲ ಬಿಜಾಪುರನಾಗ, 30 ಕಡೆ ಕಾಯಿಪಲ್ಲೆ ಮಾರ್ಕೆಟ್ ಮಾಡಿದ್ರು. ಬಿಜಾಪುರನಾಗ ಈಗ ಹೆಂಗ ಬರೋಬ್ಬರಿ ಮೆತ್ತಗದ ಯಾಕಂದ್ರೆ ಗೊತ್ತನ? ಯಾಕ ನಾವೆಲ್ಲ ಗಟ್ಟಿ ಇದೀವಿ ಇವತ್ತು ಹೇಳಿ. ಬಿಜಾಪುರನಾಗ ಒಂದಿಟ್ಟು ಅಡ್ಯಾಡ್ತಿರ್ತಾವ. ಆ ಕಡೆ ರಾತ್ರಿ ಅಡ್ಯಾಡೆಲ್ಲ ಬಿಟ್ಟು ಬಿಡ್ರಿ. ಅವ್ರು ರಾತ್ರಿ ಎಲ್ಲ ಹೇಳ್ತಾರೆ. ನಿಮ್ಗೆ ನಮ್ಗೆಲ್ಲ ವಾಟ್ಸಪ್ನಾಗ ಬರ್ತಾವ ಫೋಟೋ. ಗೌಡ್ರ ಇವತ್ತಿನೆಲ್ಲ ನೋಡ್ರಿ, ಇವ್ರು ನೋಡಕ್ ಕೂತಾನ ನೋಡ್ರಿ ಏನು ಎಲ್ಲಾನು ಗೊತ್ತದ. ಅದಕ್ಕೆ ಯಾರು ಸ್ವಚ್ಛ ಜಳಕ ಮಾಡಿ ಕುಂಕುಮ ಇವತ್ತು ಎತ್ಕೊಂಡು ಹಾರ ಮಾರ್ತಿರ್ತಾರ. ಅಂತಲ್ಲೇ ಹಾರ ತಗೋರಿ. ಕ್ಯಾವ ಮಾರಿಯಲ್ಲಿ ಕೂತ್ಕೋ ರಾತ್ರಿ ದರ್ಶನ ಬರೀ ತಿಂದು ಹಾರ ಕಟ್ಟಿರ್ತಾರ. ಅಲ್ಲಿ ಹಾರ ತಗೋಬೇಡ್ರಿ. ಜನ ತಿಂದಿರ್ತಾರ. ಮುಂಜಾನೆ ಹಾರ ಕಟ್ತಿರ್ತಾರ. ನೀವು ಹೋಗಿ ಭಯ್ಯ ಹಾರ ನಿಮಗಾರ ಮಾನ ಮರ್ಯಾದೆ ಐತಲ್ಲ. ಇದ್ರ ಮ್ಯಾಗ ಹೋಗ್ಬಾರ್ರಿ. ಇವತ್ತಿ ಹಚ್ಕೊಂಡವ್ರು, ಕುಂಕುಮ ಹಚ್ಕೊಂಡವ್ರು, ಇಲ್ಲಿ ತೂತಿಟ್ಟವ್ರು, ಅದನ್ನೆಲ್ಲ ನೋಡಿ ನೀ ಹಿಂದೂ ಕೇಳಿ ಜೈ ಶ್ರೀರಾಮ ಅಂತ ಅವರು ಜೈ ಶ್ರೀರಾಮ ಅಂತ ಕೊಡ. ₹25 ₹30 ಕೊಡ. ₹5 ₹10 ಈಗೇನು ಯಾರಿಗೂ ಬಿಜಾಪುರನಿಗೆ 5 10 ಏನು ಜಮಾತಿಗೆ ಎಲ್ಲರೂ ಪರಂಪರೆ ಗುಡ್ಡಗ ತಿಂತ ಕಳಸ ಮಾಡ್ತೀವಿ. ಅದಕ್ಕೆ ಎಲ್ಲಿನೂ ಚೌಕಸಿ ಮಾಡಬೇಡಿ. ಬಡವ್ರು ಕೂತಿದ್ರ ಎಷ್ಟೋ ವಯಸ್ಸಾದ ಹಳ್ಳ್ಯಾಗ ಮಂದಿ ಬರ್ತಾರೆ. ಅವತ್ತು ನಮ್ಮ ಕಾಯಿಪಲ್ಲೆ ಮಾರ್ಲಾಕ ಬಿಜಾಪುರಕ್ಕೆ. ಆ ಹೆಣ್ಮಕ್ಳ ಕಡೆ ವಯಸ್ಸಾದ ಮುದುಕ ಮುದುಕಿ ಕೂತಿರ್ತಾರ. ಅವ್ರ ಮಕ್ಕಳು ನೋಡ್ಕೊತಿರ್ತಿಲ್ಲ. ಅವ್ರ ಕಾಯಿಪಲ್ಲೆ ಮಾರಿ ಜೀವನ
ಮಾಡ್ತಿರ್ತಾರೆ. ₹1 ₹2 ಹೆಚ್ಚು ಕೊಡ್ತಾರೆ. ಪುಣ್ಯ ಪುಣ್ಯ ಅಪ್ಪ ನೀವು ನೋಡ್ರಿ, ನಾ ಎಲ್ಲರೂ ಹೋಗಿ ಅಂದ್ರೆ ₹75 ₹100 ಕೊಟ್ಟು ಬರ್ತೇನೆ. ನಾನು ದೇವ್ರು ಕೊಟ್ಟಾನ ₹20 ಹೆಚ್ಚು ಇಲ್ಲಿ ಇಲ್ಲಿ ಹೇಳುವಾಗ್ತೈತಿ. ಯಪ್ಪ ಪುಣ್ಯ ಹಾಕ್ತಪ್ಪ ನಿನ್ನ ಮಕ್ಕಳಿಗೆ. ಇದು ನಮ್ಮ ಮಂದಿ ಅವ್ರಿಗೆ ಕೊಟ್ರೆ ಚಿನ್ನಾಲ್ಕ ₹25 ಜಾದ ಮತ್ತೆ ಚಿನ್ನಾಲ್ಕ ಅನ್ಸ್ಬೇಕ್ರೆ ಪುಣ್ಯ ಅಂತ ಬಂದು ಮಕ್ಕಳಿಗೆ. ನಮ್ಮ ಜನಾಂಗ ಹೆಂಗಂದ್ರೆ ನಾಯಿ ಇದ್ದಂಗೆ ನಾವು. ಒಂದು ತುಕಡಿ ಒಗದ್ರೆ ಏನಾಗ್ತೈತೆ, ನಾಯಿ ಮನೆ ತುಂಬ ಮಕ್ಕಳಾಗಲಿ ಹೆಚ್ಚು ಮಕ್ಕಳು ಹಾಕ್ತಾವ, ಕೈ ಹೆಚ್ಚಾಗ್ತಾವ, ನನಗೆ ಒಂದು ತುಕಡಿ ಹೆಚ್ಚು ಯಾಕೆ ಏನಾಗತ್ತ, ಈ ಮನ್ಯಾಗ ಮಂದಿ ಕಣ್ಣು ಹೋಗ್ಲಿ, ನಾ ಹಾಕಿನ ಕಣ್ಕೊಂಡು ಆಗಲಿ. ಅದಕ್ಕೆ ಬಂಧುಗಳೇ, ಗಣೇಶನ ಹಬ್ಬಕ್ಕೆ ಇಟ್ಟು ಸೆಕ್ಯೂರಿಟಿ, ಪೊಲೀಸ್ ಪರ್ಮಿಷನ್ನು, ಕರೆಂಟ್ ಪರ್ಮಿಷನ್ನು, DJ ಹಚ್ಚಬೇಡ್ರಿ, ಇಟ್ಟೆ ಹಚ್ಚ್ರಿ, 5 ದಿವ್ಸಕ್ಕೆ 5 ಸಲ ಶಂಕ ಹೊಡಿತಾರಲ್ಲ ಅವ್ರಿಗೆ ಯಾವಾಗ ಕಾಯ್ದೆ. ನಾ ಬಂದಂದ್ರೆ ಹೇಳ್ತೀನಿ ಅವ್ರಿಗೆ, ಹಿಂದಕ್ಕೆ ಯಾರು ಮೈಕ್ ಇದ್ದಿದ್ದಿಲ್ಲ ಅವಾಗ ಮಾಡ್ತಿದ್ರಲ್ಲ ನಮಾಜ. ಈಗೇನ ನೀವು ಮೈಕ್ ಹಚ್ಚಿದ್ರೆ ದೇವ್ರಿಗೆ ಹೋಗಿ ಕೇಳ್ತಾನ. ಹಂಗ 5 ಸಲ ನಿಮ್ಮ ಇದ್ರಾಗ ಕೆಲಸ ಹಚ್ಕೋರಿ, ಬಿಟ್ಟು ನಮ್ಗೆ ಯಾಕೆ ತೊಂದರೆ ಕೊಡ್ತೇವೆ. ನಾವು ಹೊಸ ಕಾನೂನೇ ಮಾಡ್ತೀನಿ. 75% ಅಲ್ಲಿ ಹಿಂದೂ ಅದಾರ, ಅಲ್ಲಿ ಮಸೂದಿನ ಕಟ್ಸಿಕೊಡುದಿಲ್ಲ, ನೋ ಪರ್ಮಿಷನ್. ಇದೇ ಬೇರೆ ಆಗ್ತದೆ ಕೆಲವು ಮಂದಿ ನಮ್ಮಲ್ಲಿ. ಇವಾಗ ಎಲ್ಲರೇ ಆದಲ್ಲ ನಮ್ಮ ಗತಿ ಏನು. ಹುಡುಗ ಪೊಡಗ ಭ್ರಷ್ಟಾಚಾರ ಬಂದ್ ಕರ್ನಾಟಕವನ್ನ ಹಿಂದೂ ಸಾಮ್ರಾಜ್ಯವನ್ನ ಮಾಡಿ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಮೇನ್ ಒಳ್ಳೆ ರೋಡ್ ಮಾಡ್ಬೇಕಂದ್ರೆ ಹೈಕೋರ್ಟಿಗೆ ಹೋಗ್ಯಾರ. ಹೋಗಲಿ 2 ದಿವಸ ಎಲ್ಲಿ ಹೋಗ್ತಾರೆ ಹೋಗಲಿ. ಒಕ್ಕಪ್ಪ ತೆಗೆದ ಎಲ್ಲ ವ್ಯಾಪಾರ ಕಸಕೊಂಡು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ, ಬರೋಬ್ಬರಿ ಎಲ್ಲಿ ಇರ್ಬೇಕು ಅಲ್ಲಿ ಇಡ್ತೀವಿ. ನೀವು ಮಾತ್ರ ಒಕ್ಕಟ್ಟಿರ್ಬೇಕು. ಇನ್ಮ್ಯಾಗ ನಾನು ಹಿಂಗಾಯ್ತರಮ್ಮ, ನಾನು ಮರಾಠ, ನಾ ರಜಪೂತ, ನಾ ದಲಿತ ಅಂದ್ರೆ ಪಾಕಿಸ್ತಾನದಾಗಿನ ದಲಿತರು ಉಳಿದಾರೇನ್ರಿ? ಕಲಾಸಾಗಿ ಹೋಗ್ಬಿಟ್ಟಾರ. ದಲಿತರು ಉಳಿದಿಲ್ಲ, ಹಿಂದೂಗಳು ಉಳಿದಿಲ್ಲ. ಇನ್ನೂ ನಾವು ಜಾತಿಯಿಂದ ಹೊರಗೆ ಬಂದಿಲ್ಲ. ಯಾವ ಮುಖ್ಯಮಂತ್ರಿ ಆಗ್ತಾನೆ ಮೊದಲು ಯಾವ ಜಾತಿ ಅವ? ಎಂತ ಮುಖ್ಯಮಂತ್ರಿ ಬೇಕು? ಗಣಪತಿಗೆ ವಿದೌಟ್ ಪರ್ಮಿಷನ್, ಪೊಲೀಸರು ಬಂದೇ ಪರ್ಮಿಷನ್ ಕೊಟ್ಟು ಹೋಗ್ಬೇಕು. ಯಾವುದೇ ಮಸೂತಿದಿಂದ ಒಂದೇ ಕಲ್ಲು ಬಿತ್ತಂದ್ರ, ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇತ್ತಂದ್ರ ಬಾಬಾ ಬುಲ್ಡೋಜರ್ ಕೊಡೋಣ ಇರಬೇಕು. ಅಂತ ಮುಖ್ಯಮಂತ್ರಿ ಬೇಕಿಲ್ಲ. ಈ ರಾಜ್ಯಕ್ಕೂ ಅಂತವನೇ ಬೇಕಾಗ್ಯದ. ಹೋಗುವುದಿಲ್ಲ, ಇದು ನಮ್ಮ ಕೈಯಾಗ ಕೊಡುದೇ ಕರ್ನಾಟಕ. ಇವತ್ತಿನ ನಾಗಮಂಗಲ್ದಾಗ ಏನ್ ಮಾಡಿರಲ್ಲ, ನಿಮ್ಮನ್ನು ಒತ್ತಾಟ ಹಿಡಿದು ಸ್ವಚ್ಛ ಮಾಡಲಿಲ್ಲ ಅಂದ್ರೆ ನಮ್ಮ ಹೆಸರು ಬಸವನಗೌಡ ಕಣಿಗೆ. ನಾವು ಮಾತ್ರ ಇದೇ ಕಾನೂನು ದೇಶನಾಗ ಚಂದಾಗಿ ಹಿಂದೂಗಳ ಜೊತೆಗೆ ಚಂದಾಗಿ ಇರ್ತಿದ್ರೆ ಇರ್ರಿ. ಏನಿಲ್ಲ ಅಂದ್ರೆ ನೀವು ನಾಗರ್ ಹೋಗ್ಬೇಕು, ಜನ್ನತ್ ಕೊಟ್ಟು ಜಾಯಂಗೆ, तो पाकिस्तान को जाएंगे. हिंदुस्तान में तुमको जगह नहीं है, इंशाअल्लाह तुमको जगह नहीं है.